ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಬೆನ್ನು ಹುರಿ ಸಮಸ್ಯೆ ಅಂದ್ರೆ ಡಿಸ್ಕ್ ಪ್ರಾಬ್ಲಮ್ ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಬೆನ್ನು ಹುರಿ ಸಮಸ್ಯೆ ಅಂದ್ರೆ ಏನು, ಯಾವೆಲ್ಲ ಕಾರಣಗಳಿಂದಾಗಿ ಈ ಬೆನ್ನು ಹುರಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಹಾಗೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ತೆಗೆದುಕೊಳ್ಬೇಕು, ಇದನ್ನ ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಮಂಜುನಾಥ್ ಗಣೇಶ್. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಡಾಕ್ಟರ್, ಇವತ್ತು ಬೆನ್ನು ಹುರಿ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ಈಗಂತೂ ಬೆನ್ನು ಹುರಿ ಸಮಸ್ಯೆಯಿಂದ ಎಷ್ಟೊಂದು ಜನ ಬಳಲ್ತಾ ಇದ್ದಾರೆ. ಮೊದಲನೇದಾಗಿ ಬೆನ್ನು ಹುರಿ ಅಂದ್ರೆ ಏನಂತ ತಿಳಿಸ್ಕೊಡಿ, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಬೆನ್ನು ಹುರಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ತಿಳಿಸ್ಕೊಡಿ. ಇವಾಗ ನೀವು ಬೆನ್ನು ಹುರಿ ಅಂತ ಹೇಳ್ತಾ ಇದ್ದೀರಾ. ಇದನ್ನು ಯಾಕೆ ಬೆನ್ನು ಹುರಿ ಅಂತ ಇದನ್ನು ಕರಿತೀವಿ? ಎಲ್ಲರಿಗೂ ಬೆನ್ನು ಹುರಿ ಅಂತ ಹೇಳಿದ್ರೆ ಡಿಸ್ಕ್ ಪ್ರಾಬ್ಲಮ್ ಅನ್ನೋದು ಗೊತ್ತಿರೋದಿಲ್ಲ. ಬಟ್ ಬೆನ್ನು ಹುರಿ ಯಾಕೆ ಹುರಿ ಅನ್ನೋದನ್ನು ಇಲ್ಲಿ ಉಪಯೋಗಿಸ್ತೀವಿ ಅಂತ ಹೇಳಿದ್ರೆ, ನರ್ವಲ್ ಪೇನ್ ಅಂದರೆ ನರದ ಸಮಸ್ಯೆಯಿಂದ ಮುಂದಕ್ಕೆ ಆ ನೋವನ್ನು ಹೋಗ್ತಾ ಇದ್ದಾಗ ಅದರಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ. ಆ ನೋವು ನೀವೇನು ಅನುಭವಿಸ್ತೀರ ಅದರಲ್ಲಿ ಉರಿ ಅನ್ನೋದು ಇರುತ್ತೆ. ಸೊ ಎಕ್ಸಾಂಪಲ್ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ನಿಮ್ಮ ಭುಜದ ಜಾಗ ಎಲ್ಲೋ ಹಿಡ್ಕೊಂಡಿದೆ, ಕತ್ತಿನ ಜಾಗ ಎಲ್ಲೋ ಹಿಡ್ಕೊಂಡಿದೆ, ಅಥವಾ ಸೊಂಟದ ಜಾಗ ಎಲ್ಲೋ ಹಿಡ್ಕೊಂಡಿದೆ. ನೀವು ಆ ಒಂದು ಶಾಕಿಂಗ್ ಬರ್ನಿಂಗ್ ಪೇಯ್ನನ್ನು ನೀವು ಅನುಭವಿಸ್ತೀರ ಅಲ್ಲಿ. ಸೊ ಆ ಬರ್ನಿಂಗ್ ಪೇಯ್ನು ಬೇರೆ ಯಾವುದರಲ್ಲೂ ಬರೋದಿಲ್ಲ. ಒಂದು ಚರ್ರಂಥ ಹುರಿ ಅನ್ನೋ ಒಂದು ನೋವು ನಿಮಗೆ ಬೇರೆ ಯಾವುದೇ ಒಂದು ಗಂಟು ನೋವಾಗಿರ್ಬೋದು, ಆರ್ಥರೈಟಿಸ್ ಆಗಿರ್ಬೋದು, ರುಮ್ಯಾಟಿಕ್ ಆರ್ಥರೈಟಿಸ್ ಆಗಿರ್ಬೋದು, ಅದರಲ್ಲಿ ಕೂಡ ಬರೋದಿಲ್ಲ. ಈ ನರ ಮತ್ತು ಆ ಡಿಸ್ಕು ಒತ್ತಡದ ಪ್ರೆಷರು ಪ್ಲಸ್ ಅಲ್ಲಿರುವಂಥ ಸುತ್ತಮುತ್ತಲಿರುವಂಥ ಮಸ್ಕ್ಯುಲೇಚರಿನ ಎಳೆತದಲ್ಲಿ ನಿಮಗೆ ಈ ಉರಿ ಅನ್ನೋದನ್ನು ನೀವು ನೋಡ್ತೀರ. ಸೊ ಇವಾಗ ಯಾಕೆ ಆ ಉರಿಯನ್ನು ಉಪಯೋಗಿಸ್ತೀವಿ ಅಂತ ಹೇಳಿದ್ದಾಯ್ತು. ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಏನು, ಈ ಡಿಸ್ಕ್ ಅಂದರೆ ಏನು? ನಮ್ಮ ಕತ್ತಿನ ಭಾಗದಲ್ಲಿ ಅಥವಾ ತಲೆಯ ಬುರುಡೆಯಿಂದ ಆ ಕೊನೆಯ ಜಾಗ, ತಲೆಯ ಬುರುಡೆ ಒಂದು ಸಣ್ಣದಾದ ಒಂದು ಮೂಳೆ ಮೇಲೆ ನಿಲ್ಲುತ್ತೆ. ಆ ಮೂಳೆನ ನಾವು ಎಟ್ಲಾಸ್ ಅಂತ ಕರಿತೀವಿ. ಸೊ ಆ ಮೂಳೆಯಿಂದ ಕೆಳಗೆ ಬಂದಾಗ ನಮ್ಮ ಸರ್ವೈಕಲ್ ಏರಿಯಾ, ಥೊರಾಸಿಕ್ ಏರಿಯಾ, ದೆನ್ ಲಂಬಾರ್ ಏರಿಯಾಗಳಲ್ಲಿ ಆ ಮೂಳೆಗಳು ಒಂದ್ರ ಮೇಲೆ ಒಂದು ನಿಂತ್ಕೊಂಡು ಬಂದಿದೆ. ಆ ಪ್ರತಿಯಾದ ಒಂದೊಂದು ಮೂಳೆಗಳ ಮೇಲೆ ನಿಂತ್ಕೊಂಡಿರಬೇಕಾದ್ರೆ ಅದು ಹಾಗೆ ಮೂಳೆ ಮೇಲೆ ಮೂಳೆ ನಿಲ್ಲೋದಕ್ಕಾಗೋದಿಲ್ಲ. ಯಾಕಂದರೆ ಬೋನ್ ಇಸ್ ಬ್ರಿಟಲ್ ಆ್ಯಂಡ್ ಮೂಮೆಂಟಲ್ಲಿ ಅದು ಒಡೆದೋಗುತ್ತೆ. ಸೊ ಬಟ್ ಅದು ಒಡೆದೋಗಬಾರ್ದು. ನಿಮ್ಮ ಮೂಮೆಂಟ್ ಸಲೀಸಾಗಿ ಅಥವಾ ಈಸಿಯಾಗಿರಬೇಕು. ಎಷ್ಟೇ ಆದ ಪ್ರೆಷರನ್ನು ನೀವು ತಗೊಳ್ಳೋ ಅಂಥ ಸ್ಥಿತಿಯಲ್ಲಿ ಇರಬೇಕು. ಪ್ಲಸ್ ನೀವು ಯಾವುದೇ ಒಂದು ಫ್ಲೆಕ್ಸಿಬಲ್ ಮೂಮೆಂಟ್ನ ಮಾಡೋ ಥರ ಇರಬೇಕು ಅಂತ ಹೇಳಿದಾಗ ಅಲ್ಲಿ ಏನೋ ಒಂದು ಪರ್ಟಿಕ್ಯುಲರಾಗಿ ಒಂದು ನಿಮ್ಮ ಶಾಕನ್ನು ಮತ್ತು ಈ ಮೂಮೆಂಟನ್ನು ನಿಮಗೆ ಫ್ಲೆಕ್ಸಿಬಲಾಗಿ ಈಸಿ ಮಾಡಬೇಕು ಅನ್ನೋದೊಂದು ಯಾವುದೋ ಒಂದು ಆ್ಯಪ್ರೇಟಸ್ ಇರಬೇಕು ಅಲ್ಲಿ. ಸೊ ಅದನ್ನೇ ನಾವು ಡಿಸ್ಕ್ ಅಂತ ಕರಿತೀವಿ. ಸೊ ಇಟ್ ಇಸ್ ಅ ಸಾಫ್ಟ್ ಮೆಟೀರಿಯಲ್, ಜೆಲಾಟಿನಸ್ ಮೆಟೀರಿಯಲ್ ಇರುತ್ತೆ. ಒಳಗಡೆ ಮೆತ್ತಗೆ ಇರುತ್ತೆ, ಹೊರಗಡೆ ಒಳ್ಳೆ ಟೈರ್ ಥರ ಗಟ್ಟಿ ಇರುತ್ತೆ ಅದು. ಸೊ ದ 2 parts ಇನ್ ದ ಡಿಸ್ಕ್. ಅದು ನಿಮ್ಮ ಬೆನ್ನಲ್ಲಿ ಅಥವಾ ನಮ್ಮೆಲ್ಲರ ಬೆನ್ನಲ್ಲಿ ಇರುವಂಥ ಮೂಳೆಗಳ ಮಧ್ಯದಲ್ಲಿರುತ್ತೆ. ನಾವು ಇದನ್ನೇ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಅಂತ ಕರಿತೀವಿ. ಸೊ ಡಿಸ್ಕ್ನಲ್ಲಿ ಎರಡು ಜಾಗ, ಒಂದು ಹೊರಗಡೆ ಇರೋದು ಗಟ್ಟಿ ಟೈರ್ ಥರ ಇರುತ್ತೆ, ಒಳಗಡೆ ಇರೋದು ಜಿಲಾಟಿನಸ್ ಸಾಫ್ಟ್ ಆಗಿರುತ್ತೆ. ಸೊ ಇದು ಆ ಥರ ಇರೋದ್ರಿಂದನೇ ಒಂದ್ರ ಮೇಲೆ ಹಪ್ಪಳಿಸ್ಕೊಂಡಾಗ ಪ್ರೆಷರನ್ನು ಇದು ತಗೊಂಡು ಸೊ ನಮ್ಮೆಲ್ಲ ಫ್ಲೆಕ್ಸಿಬಲ್ ಮೂಮೆಂಟ್ಗಳನ್ನು ಮಾಡ್ತಾ ಇರುತ್ತೆ. ಇಲ್ಲಿ ಈ ಜಾಗದಲ್ಲಿರುವಂಥ ಡಿಸ್ಕಿಗೆ ಸಮಸ್ಯೆ ಬಂದಾಗ ಅದರಿಂದ ಹಲವಾರು ಸಿಂಪ್ಟಮ್ಗಳು ಹೊರಗಡೆ ಬರುತ್ತೆ. ಸೊ ಆ ಥರ ಕಂಡೀಷನನ್ನು ನಾವು ಡಿಸ್ಕ್ ಪ್ರಾಬ್ಲಮ್ ಅಥವಾ ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಡಿಸಾರ್ಡರ್ ಅಥವಾ ಸ್ಪೇನ್ ಅಂತ ಹೇಳ್ತೀವಿ, IVDP ಅಂತ ಕರಿತೀವಿ ಅದನ್ನು. ಸೊ ಇದನ್ನು ಮುಂದಕ್ಕೆ ನೀವು ಸರ್ವೈಕಲ್ ಸ್ಪಾಂಡಿಲೈಟಿಸು, ಲಂಬಾರ್ ಸ್ಪಾಂಡಿಲೈಟಿಸು, ಸೊ ಇಲ್ಲಿ ಡಿಸ್ಕ್ ಸ್ಲಿಪ್ಪು, ಡಿಸ್ಕ್ ಬಲ್ಜ್, ಸೊ ಈ ಥರ ಡಿಸ್ಕ್ ಹರ್ನಿಯೇಟೆಡ್, ಸೊ ಈ ಥರ ಹೆಸರುಗಳನ್ನು ನೀವು ನೋಡ್ತಾ ಬರ್ತೀರಿ. ಇದೆಲ್ಲ ಸಮಸ್ಯೆಗಳು ಈ ಎರಡೂ ವರ್ಟಿಬ್ರಾಗಳ ಮಧ್ಯದಲ್ಲಿ ಇರುವಂಥ ಡಿಸ್ಕ್ ಒತ್ತಡಕ್ಕೆ ಬಂದಾಗ ಆಗುವಂಥ ಸಮಸ್ಯೆಗಳು. ಸೊ ಅದನ್ನೇ ನಾವು ಇವಾಗ ಡಿಸ್ಕ್ ಪ್ರಾಬ್ಲಮ್ ಅಂತ ಕರಿತೀವಿ ಅಥವಾ IVDP ಅಂತ ಕರಿತೀವಿ. ಇದರಲ್ಲಿಂದ ಅನುಭವಿಸೋ ಒಂದು ಪರ್ಟಿಕ್ಯುಲರ್ ಆಗಿರೋ ನೋವು, ಇದನ್ನು ಐಡೆಂಟಿಫೈ ಮಾಡಬೇಕು. ನಿಮಗೆ ಬೆನ್ನೋವೇ ಇದೆ, ಸರ್ವೈಕಲ್ಲೇ ಇದೆ ಅಂತ ಹೇಳಿದ್ರೆ ದೆರ್ ಇಸ್ ದಿಸ್ ಪರ್ಟಿಕ್ಯುಲರ್ ಬರ್ನಿಂಗ್ ಪೇಯ್ನ್ ನೀವೇನು ಅನುಭವಿಸ್ತೀರ, ಅದಕ್ಕೋಸ್ಕರ ಉರಿ ಬೆನ್ನೋವು ಅಂತಲೂ ಕರಿತೀವಿ ಇದನ್ನು. ಇನ್ನು ಬೆನ್ನು ಹುರಿ ಸಮಸ್ಯೆ ನಮಗಿದೆಯಪ್ಪ ಅಂತ ಗೊತ್ತಾಗೋದಾದರೂ ಹೇಗೆ, ಅಂದರೆ ಯಾವೆಲ್ಲ ಗುಣಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ? ಈಗ ಪ್ರೈಮರಿ ಆಗಿ ಟು ಐಡೆಂಟಿಫೈ ದಟ್ ಎಸ್ ಇದು ಬೆನ್ನು ಹುರಿನೇ ಅಥವಾ ಇದು ಡಿಸ್ಕ್ ಪ್ರಾಬ್ಲಮ್ಮೇ ಅಂತ ತಿಳ್ಕೊಳ್ಳೋದಕ್ಕೆ ವಾಟ್ ಇಸ್ ದಟ್ ಫೈನ್ ಸಿಂಪ್ಟಮ್. ಪ್ರತಿ ರಾತ್ರಿ ನೀವು ಮಲಗ್ತೀರಾ, ಬೆಳಗ್ಗೆ ಎದ್ದೇಳ್ತೀರಾ, ಎದ್ದು ಆ ಸುಪೈನ್ ಪೊಸಿಷನಿಂದ ಅಪೆರೆಕ್ಟ್ ಪೊಸಿಷನ್ಗೆ ಎದ್ದು ನಡಿಬೇಕಾದ್ರೆ ನೀವು ಒಂದು 10-15 ಹೆಜ್ಜೆ ಹಾಕಬೇಕು ನಿಮ್ಮ ಅನುಭವಿಸ್ತಾ ಇರೋ ನೋವು ಹೋಗೋದಕ್ಕೆ.
ಸೊ ದಟ್ ಫಸ್ಟ್ ಮೂಮೆಂಟ್ ನಿಮಗೆ ಆದಾಗ ಆ ನೋವನ್ನು ನೀವು ಅನುಭವಿಸ್ತಾ ಇದ್ದರೆ ಅರ್ಥ ಮಾಡ್ಕೊಳ್ಳಿ, ಇದು ಬೇರೆ ಯಾವುದೂ ಥರದ ತೊಂದರೆ ಇಲ್ಲ, ದಿಸ್ ಇಸ್ ಡಿಸ್ಕ್ ಪ್ರಾಬ್ಲಮ್. ಅದೇ ಥರನೇ ಬೆಳಗ್ಗೆ ಎದ್ದು ನಿಮ್ಮ ಕತ್ತನ್ನು ಮೂಮೆಂಟ್ ಮಾಡಿದಾಗ ನಿಮ್ಗೊಂದು ನೋವು ಆಗ್ತಾ ಇದೆ ಅಂತ ಹೇಳಿದಾಗ ಎಸ್ ದಿಸ್ ಇಸ್ ಡಿಸ್ಕ್ ಪ್ರಾಬ್ಲಮ್. ಸೊ ಅದೇ ಥರನೇ ಇಷ್ಟಕ್ಕೆ ನಿಲ್ಲೋದಿಲ್ಲ, ಇದು ಒಂದು 10-15 ಹೆಜ್ಜೆ ಆದ ತಕ್ಷಣ ಆರಾಮಾಯಿತು ಅಂದರೆ ಯಾರೂ ಟೆನ್ಷನ್ ಮಾಡ್ಕೊಳೋ ಥರದ್ದು ಇರ್ತಿರಲಿಲ್ಲ, ಟ್ರೀಟ್ಮೆಂಟು ಬೇಕಾಗಿರ್ತಿರ್ಲಿಲ್ಲ ಅನ್ಬೋದಾಯಿತು. ಬಟ್ ದಿಸ್ ಪರ್ಸಿಸ್ಟ್ಸ್. ಎಷ್ಟೋ ಜನರಲ್ಲಿ ಸ್ವಲ್ಪ ಈಸಿ ಆಗುತ್ತೆ, ಅದಾದ ಮೇಲಿಂದ ಇವತ್ತು 10 ನಿಮಿಷಕ್ಕೆ ಹೋಯಿತು, ನಾಳೆ ಅರ್ಧ ಗಂಟೆ ಬೇಕು, ನಾಳೆ 1 ಅವರ್ ಬೇಕು, ನಾಳೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಅಂತ ಸ್ಥಿತಿಗೆ ಇದು ಡೆವಲಪ್ ಆಗ್ತಾ ಬರುತ್ತೆ ಬಿಕಾಸ್ ಆಫ್ ದಿ ಪ್ರೆಷರ್. ಒಂದು ಕಾಸಲ್ಲಿ ಪ್ರೆಷರ್ ಅಂತ ನಾವು ಮಾತಾಡೋದು ಇಲ್ಲಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಸಿಮ್ಟಮ್ ಅಂತ ಹೇಳಿದ್ರೆ, ಆ ಜಾಗದಲ್ಲಿ ಒತ್ತಿ ಹೋಗಿ ಅದೇನಾಗುತ್ತೆ, ಅಲ್ಲಿರುವಂಥ ಕರೆಸ್ಪಾಂಡಿಂಗ್ ನರಕ್ಕೆ ಏನಾದರೂ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಆ ನರ್ವ್ ರೂಟ್ ಯಾವ ಥರ ಹೋಗ್ತದೆ, ಆ ರೂಟ್ ಅಗ್ಲಕ್ಕೂ ಉದ್ದಗ್ಲಕ್ಕೂ ಸಮಸ್ಯೆನ ತೊಗೊಂಡೋಗ್ತಾ ಇರುತ್ತೆ ಅಪ್ ಟು ದ ಡಿಸ್ಟಿಲ್ಡ್ ಪಾರ್ಟ್ ಆಫ್ ಇಟ್ ಎಂಡಿಂಗ್ವರೆಗೂ. ಫಾರ್ ಎಕ್ಸಾಂಪಲ್, ಕತ್ತಲ್ಲಿ ಒತ್ತು ಹೋಗಿದೆ ಅಂತ ಹೇಳಿದ್ರೆ ನಿಮ್ಮ ಭುಜಗಳಲ್ಲಿ ನೋವು ಇರುತ್ತೆ, ಮೇಲ್ಕೈ ಇರುತ್ತೆ, ಮೊಣಕೈಯಲ್ಲಿ ಬರುತ್ತೆ, ರಿಸ್ಟಿಗೆ ಬರುತ್ತೆ, ಬೆರಳುಗಳಲ್ಲಿ ನೋವು ಬರ್ತಾ ಇರುತ್ತೆ. ಸೊ ನಿಮಗೆ ನಮ್ನೆಸ್ ಅಥವಾ ಜೋಮ್ ಬರ್ತಾ ಇರ್ಬೋದು, ಅಥವಾ ಉರಿ ಕೂಡ ಆಗ್ತಾ ಇರ್ಬೋದು, ಪ್ಲಸ್ ಗ್ರಿಪ್ಪಿಂಗ್ ಸಿಗದೆ ಹೋಗ್ತಾ ಇರ್ಬೋದು, ನೀವು ಸೈನ್ ಮಾಡೋಕ್ಕಾಗಲ್ಲ, ಪೆನ್ ಹಿಡಿಯೋಕ್ಕಾಗಲ್ಲ, ಏನೂ ಹಿಡಿಯೋಕ್ಕಾಗ್ತಾಯಿಲ್ಲ, ಆ ಸ್ಥಿತಿಗೆ ಬರ್ತೀರಾ. ಸೊ ಇದು ಸ್ಟೇಜಸ್ ಬೈ ಸ್ಟೇಜಸ್ ಆಗಿರುವಂಥ ರೇಡಿಯೇಟಿವ್ ಪೇಯ್ನ್. ಅದೇ ಥರ ಸೊಂಟದಲ್ಲೂ ಕೂಡ ಆಗುತ್ತೆ. ಅದೇ ಥರ ನರದ ಒತ್ತಡ ಏನಾದರೂ ಹೆಚ್ಚಿಗಾಯಿತು, ಯಾವುದಾದ್ರು ಕರೆಸ್ಪಾಂಡಿಂಗ್ ನರಗಳಲ್ಲಾಯಿತು ಅಂದರೆ ಯೂರಿನೇಷನ್ ಆ್ಯಂಡ್ ಬವಲ್ ಮೂಮೆಂಟ್, ಅಂದರೆ ಯೂರಿನ್ ಪಾಸ್ ಮಾಡೋದಾಗಲಿ ಮೋಷನ್ ಪಾಸ್ ಮಾಡೋದಾಗಲಿ ಸಮಸ್ಯೆಗೆ ಬಂದುಬಿಡುತ್ತೆ ಇಲ್ಲಿ. ಸೊ ಕಂಟ್ರೋಲಲ್ಲಿ ಇಲ್ಲದೆ ಇರೋವಂಥದ್ದು ಆಗುತ್ತೆ ಇಲ್ಲಿ. ಸೊ ಅದೇ ಥರನೇ ಕಾಲುಗಳನ್ನು ಸರಿಯಾಗಿ ಹೆಜ್ಜೆ ಹಾಕೋಕ್ಕಾಗೋದಿಲ್ಲ, ಎಳತಾ ಇರುತ್ತೆ, ಡ್ರ್ಯಾಗ್ ಆಗಬೇಕು ಅನ್ನೋ ಸಿಚುವೇಶನ್ನ ನೀವು ನೋಡ್ತೀರಾ. ಬರೀ ಲೋ ಬ್ಯಾಕ್ ಏಕ್, ಲಂಬ್ಯಾಗೋ ಅಥವಾ ಬರೀ ಲೋ ಬ್ಯಾಕ್ ಏಕ್ ಅನ್ನೋದೊಂದೇ ಇರೋದಿಲ್ಲ, ದೇರ್ ಈಸ್ ಅ ರೇಡಿಯೇಷನ್ ವಿತ್ ದಿಸ್. ಅಂಡ್ ಸಡನ್ನಾಗಿ ನಿಮ್ಮ ಮೂಮೆಂಟ್ರಿ ನಿಮಗೆ ತಿಳಿಯೋದಿಲ್ಲ, ನೀವು ಮೂವ್ ಮಾಡಿದ್ದೀರಾ ಅಂದ್ಕೊಳ್ತೀರಾ, ದೇರ್ ಇಸ್ ಅ ಡ್ರಾಪ್. ಎಷ್ಟೋ ಸತಿ ರಿಸ್ಟ್ ಡ್ರಾಪ್ ಆಗಿರುವಂಥ ಸಮಸ್ಯೆಗಳಿದೆ. ಕಾರ್ಪಲ್ ಟನಲ್ ಸಿಂಡ್ರೋಮಿಂದನೇ ಆಗಬೇಕು ಅನ್ನೋದಿಲ್ಲ. ಸ್ಪಾಂಡಿಲೈಟಿಸ್ ಅಥವಾ ಈ ಡಿಸ್ಕ್ ಒತ್ತಿ ಹೋದಾಗ ನರಕ್ಕೆ ತುಂಬ ಬಲವಾದ ಏಟನ್ನು ಬಿದ್ದಾಗ ಸಮಸ್ಯೆ ಆಗುತ್ತೆ, ಡ್ರಾಪ್ಗಳಾಗುತ್ತೆ. ಸೊ ಸ್ವಾಧೀನ ತಪ್ಪುವಂಥದ್ದನ್ನು ನೀವು ನೋಡ್ತೀರಾ. ಆ ಥರ ಕತ್ತಿನಲ್ಲೇ ಆಯಿತು ಅಂತ ಹೇಳಿದ್ರೆ ನಿಮ್ಮ ಡಯಾಫ್ರಮ್ ಇರಿಟೇಟ್ ಆಗಿ ಬಿಕ್ಕಳಿಕೆ ಹೆಚ್ಚಾಗುತ್ತೆ. ಬರೀ ಗ್ಯಾಸ್ಟ್ರಿಕ್ಕು ಡಯಾಫ್ರಮ್ ಇರಿಟೇಷನ್ ಮಾಡುತ್ತೆ ಅಂತ ಅಂದ್ಕೊಳ್ಬೇಡಿ. ಕತ್ತಿನಲ್ಲಿಂದ ಯಾವ್ದಾದ್ರು ನರ, ಫ್ರೇನಿಕ್ ನರ್ವ್ ಅನ್ನೋದೇನಾದರೂ ಸ್ವಲ್ಪ ಇರಿಟೇಷನ್ ಆಯಿತು ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ಕು ಮತ್ತು ಡಿಯಾಡಿನಲ್ ಇರಿಟೇಷನ್ ಆದಾಗ ಬಿಕ್ಕಳಿಕೆ ನಿಲ್ಲದೆ ಇರೋಷ್ಟು ಹೋಗುತ್ತೆ. ಪ್ಲಸ್ ಅದೇ ಥರನೇ ಸೆನ್ಸೇಷನ್ಸ್ ಆ್ಯಂಡ್ ಮೂಮೆಂಟ್ಸಲ್ಲಿ ಡಿಫಿಕಲ್ಟೀಸ್ ಆಗಿ ಹೋಗುತ್ತೆ ನಿಮಗೆ. ಸೊ ನಿಮ್ಮ ಡ್ರ್ಯಾಗ್, ಮುಖ ಎಳೆಯುತ್ತೆ, ಈ ಥರದ್ದನ್ನು ಕತ್ತು ಎಳೆಯುತ್ತೆ, ಎದೆ ಭಾಗದಲ್ಲಿ ಅವಾಗವಾಗ ಎಳ್ಕೊಳ್ತಾ ಇರುತ್ತೆ, ಒಂಥರ ಅದರ್ತಾ ಇದೆ ಅಂತ ನೀವು ಏನು ಹೇಳ್ತೀರಾ, ಇದೆಲ್ಲನೂ ಡಿಸ್ಕಿನ ಸಮಸ್ಯೆಯಲ್ಲೇ ಅಥವಾ ನರಗಳು ಒತ್ತಿ ಹೋದಾಗ ನಿಮಗಾಗುವಂಥ ಸಮಸ್ಯೆಗಳು. ಸೊ ದೀಸ್ ಆರ್ ಆಲ್ ದ ಸಿಮ್ಟಮ್ಸ್ ವಾಟ್ ಯು ಅಕರ್ ಇನ್ ದಿಸ್. ಎಸ್ ವೀಕ್ಷಕರೇ, ನೀವು ಕೂಡ ಬೆನ್ನುಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಇದ್ದಾರೆ, ನೀವು ಸಮಸ್ಯೆ ಕುರಿತು ಮಾತನಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಬೆನ್ನುಹುರಿ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಈ ಬೆನ್ನುಹುರಿ ಸಮಸ್ಯೆಯಲ್ಲಿ ಟೈಪ್ಸ್ ಅನ್ನುವಂಥದ್ದು ಏನಾದರೂ ಇದೆಯಾ? ಎಸ್, ಡೆಫಿನೆಟ್ಲಿ ಇದೆ. ಯಾಕಂದರೆ ನಾವು ಬರೀ ಜನರಲ್ಲಾಗಿ IVDP ಅಥವಾ ಬೆನ್ನುಹುರಿ ಅಂತೇಳಿ ಮಾತಾಡೋದಕ್ಕಾಗೋದಿಲ್ಲ. ಯಾಕಂದರೆ ಎಷ್ಟೋ ಪೇಷಂಟ್ಗಳಿಗೆ ಇದನ್ನು ಹೇಳಿದ್ರೆ ಅಯ್ಯೋ ಇದರಲ್ಲಿ ಏನೋ ಇದೆಯಲ್ಲ, ನನಗೆ ಈ ಸಮಸ್ಯೆ ಅಲ್ಲ ಅಂತ ಅಂದ್ಕೊಳ್ತೀರಾ. ಇದೆಲ್ಲ ಗ್ರೂಪಾಗಿ ಇರೋದ್ರಿಂದ ನಾವು IVDP ಅಂತ ಹೇಳ್ತೀವಿ. ಸೊ ಇನಿಷಿಯಲಾಗಿ ಜನರಲ್ಲಾಗಿ ಎಲ್ಲರಿಗೂ ಗೊತ್ತಿರೋದ್ರಲ್ಲಿ 2 ಸಮಸ್ಯೆಗಳೆಲ್ಲರಿಗೂ ತಿಳಿದಿದೆ. ಒಂದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಆ್ಯಂಡ್ ಲಂಬಾರ್ ಸ್ಪಾಂಡಿಲೈಟಿಸ್. ಇಲ್ಲಿ ಫ್ಯಾನ್ಸಿ ಏನು ಅಂತ ಹೇಳಿದ್ರೆ, ಈ ನಡುವೆ ನಾವು ಎಲ್ಲರಿಗೂ ಕತ್ತು ನೋವು ಬಂತ ಸರ್ವೈಕಲ್ ಸ್ಪಾಂಡಿಲೈಟಿಸ್ ರೀ, ನಿಮಗೆ ಸೊಂಟ ನೋವು ಬಂತ ಲಂಬಾರ್ ಸ್ಪಾಂಡಿಲೈಟಿಸ್ ಅಂತ ಕೇವಲವಾಗಿ ಅದನ್ನು ಡಯಾಗ್ನೋಸಿಸ್ ಹೇಳ್ಬಿಡ್ತೀವಿ. ಬಟ್ ಮೆಡಿಕಲಿ ಆಗಿ ಓದ್ತಾ ಹೋದರೆ ವಯಸ್ಸಾದವರಲ್ಲಿ ಸಮಸ್ಯೆ ಬಂದಾಗ, ಅದರಲ್ಲಿ ಡಿಸ್ಕಿನ ಒತ್ತಡ ಬಂದಾಗ, ಅವರಲ್ಲಿ ಆಗುವಂಥ ಸಮಸ್ಯೆ ಇದ್ದಾಗ, ಅದು ಡಿಜನರೇಷನ್ ಆಫ್ ದಿ ಡಿಸ್ಕ್ ಆಗಿದ್ದಾಗ ಅದನ್ನು ನಾವು ಸರ್ವೈಕಲ್ ಅಥವಾ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ಕರಿತೀವಿ. ಸೊ ಇದು ಜನರಲ್ ಕೇವಲವಾಗಿ ಮಾತಾಡೋವಂಥದ್ರಲ್ಲಿ ಬಂದುಬಿಟ್ಟಿದೆ ಇದು. ಸೊ ದೆರ್ ಇಸ್ ಅ ಕಂಡೀಷನ್ ಕಾಲ್ಡ್ ಆಸ್ ಡಿಜನರೇಟಿವ್ ಡಿಸ್ಕ್ ಡಿಸಾರ್ಡರ್. ಡಿಜನರೇಷನ್ ಅಂದರೆ ಏನು ಇವಾಗ ಅಂತ ಹೇಳಿದ್ರೆ, ಯಾವುದೋ ಒಂದು ಸಮಸ್ಯೆಯಿಂದ ಮೈಡ್ ಬಿ ಸಮಥಿಂಗ್ ನಮಗೆ ತಿಳಿದೇ ಇರುವಂಥ ಸಮಸ್ಯೆ ಬಂದಾಗ ಅಥವಾ ಎಲ್ಲೋ ಒತ್ತಡಕ್ಕೆ ಸಿಕ್ಕಿದಾಗ ಅಲ್ಲಿ ಬರಬೇಕಾಗಿರುವಂಥ ಪೋಷಣೆಗಳು ಕಡಿಮೆ ಆದಾಗ ಅಲ್ಲೇನಾಗುತ್ತೆ, ಡಿಜನರೇಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಇಟ್ ಸ್ಟಾರ್ಟ್ಸ್ ಲೂಸಿಂಗ್ ಇಟ್ಸ್ ವ್ಯಾಲ್ಯೂ ಆ್ಯಂಡ್ ವೆಯ್ಟ್. ಸೊ ಅದೇ ಥರನೇ ಡಿಹೈಡ್ರೇಟೆಡ್ ಡಿಸ್ಕ್ ನೆಕ್ಸ್ಟ್ ಲೆವೆಲ್, ಅಲ್ಲಿ ನೀರು ಕಡಿಮೆ ಆಗಿದೆ, ಸೊ ಲೂಬ್ರಿಕೇಷನ್ ಕಡಿಮೆ ಆಗಿದೆ, ಅಲ್ಲೇನಾಯಿತು ಬ್ರಿಟಲ್ ಆಯಿತು, ಅದರಿಂದ ನಿಮಗೆ ಸಮಸ್ಯೆ ಆಯಿತು, ಕಟ್ಟು ಥರ ಫೀಲಿಂಗ್ಗಳು ಬಂತು. ಸೊ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀರ, ಸಡನ್ನಾಗಿ ಎಲ್ಲೋ ಸ್ವಲ್ಪ ಏನೋ ಮೈಯಲ್ಲಿ ಸೊಂಟದ ಭಾಗದಲ್ಲೆಲ್ಲೋ ಏನೋ ಮಸಲ್ ಕ್ಯಾಚ್ ಆದಂಗೆ ಆಗಿದೆ ಅಂತ ಹೇಳಿದ್ರೆ ದಿಸ್ ಇಸ್ ಸಿಂಪಲ್ ಡಿಸ್ಕ್
ಸ್ಲಿಪ್ ಅಥವಾ ಸ್ಲಿಪ್ ಡಿಸ್ಕ್ ಅಂತ ಹೇಳ್ತೀವಿ. ಏನಾಗುತ್ತೆ, ಅನಾಟಮಿಕಲ್ ಪೊಸಿಷನ್ನಲ್ಲಿ ಇರುವಂಥ ಡಿಸ್ಕು ಸ್ವಲ್ಪ ಜರುಗು ಹೋಗಿದೆ ಅಷ್ಟೇ. ಬಟ್ ಇಟ್ ಈಸ್ ಗ್ರ್ಯಾಜುಲಿ ಅದು ರಿಟರ್ನ್ ಬರುತ್ತೆ. ಸ್ವಲ್ಪ ಎಕ್ಸಸೈಸು, ಮೆಡಿಕೇಷನ್ ಆ್ಯಂಡ್ ಪ್ರಾಪರ್ ರೆಸ್ಟ್ ಆ್ಯಂಡ್ ಡಿಹೈಡ್ರೇಷನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದು. ಸೊ ಆ ಅನಾಟಮಿಕಲ್ ಪೊಸಿಷನ್ ಮೂವ್ ಆಗಿದೆ ಡ್ಯೂ ಟು ಸಮ್ ಆರ್ ದಿ ಅದರ್ ಫೋರ್ಸ್ ಅಂತ ಹೇಳ್ತೀವಿ ನಾವು. ಎಲ್ಲೋ ಒತ್ತಡಕ್ಕೆ, ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ಏನಾಯಿತು, ಸಡನ್ನಾಗಿ ಸಿಲಿಂಡರ್ ಖಾಲಿ ಆಯಿತು, ಬಗ್ಗಿ ಎತ್ತು ಬಿಟ್ರಿ, ಅದನ್ನು ಸೊಂಟ ಹಿಡ್ಕೊಳ್ತು ಅಂತ ಬರ್ತೀರಾ. ಇಲ್ಲಿ ಏನಾಗಿರುತ್ತೆ ಅಂದರೆ ಡಿಸ್ಕ್ ಮೇಲೆ ಒತ್ತಡ ಬಂದಾಗ ದರ್ ಇಸ್ ಅ ಸ್ಮಾಲ್ ಬಲ್ಜ್ ಆಗಿಬಿಟ್ಟಿರುತ್ತೆ ಇಲ್ಲಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಡಿಸ್ಕ್ ಬಲ್ಜ್. 2-3 ಬಲ್ಜ್ಗಳು ಆಗ್ಬೋದು, ಒಂದ್ರ ಮೇಲೆ ಒಂದು ಒತ್ತಡಕ್ಕೆ ಬಂದಿರೋ ಥರ ಬಲ್ಜು ಕೂಡ ಆಗ್ಬೋದು, ಡಿಫ್ಯೂಸ್ಡ್ ಬಲ್ಜು ಕೂಡ ಆಗಬಹುದು. ಸೊ ದೀಸ್ ಆರ್ ಆಲ್ ದಿ ಪ್ರೆಷರ್ ರಿಲೇಟೆಡ್. ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಯಿತು, ಎಲ್ಲೋ ತೀವ್ರವಾಗಿ ಸ್ಪೋರ್ಟ್ಸ್ ಆಡ್ತಾಯಿದ್ರಿ, ಬಿದ್ರಿ, ಅಥವಾ ಮೆಟ್ಲಲ್ಲಿ ಜಾರಿ ಬಿದ್ರಿ, ಏಟಾಯಿತು, ಸೊಂಟಕ್ಕೆ ಬಲವಾದ ಏಟನ್ನು ಬಿದ್ದಿದೆ, ಇನ್ನೊಂದು ಅಡಲ್ಟ್ ವುಡ್ಡಲ್ಲಿ ಆಗಿದೆ ಅಂತ ಹೇಳಿದಾಗ, ಅಥವಾ ಟೀನೇಜಲ್ಲಿ ಆಯಿತು ಅಂತ ಹೇಳಿದಾಗ ತೀವ್ರ ನೋವಿದೆ, ನಾನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಸಿವಿಯರ್ ಪೇನ್, ಒಂದು ಸ್ಲೈಟೆಸ್ಟ್ ಮೂಮೆಂಟ್ ನನಗೆ ನೋವು ಬರ್ತಾ ಇದೆ, ದಿಸ್ ಶೋಸ್ ದಟ್ ದರ್ ಇಸ್ ಡಿಸ್ಕ್ ಹರ್ನಿಯೇಷನ್. ಅಂದರೆ ಆ ಟೈರ್ ಥರ ಇರೋ ಮೆಟೀರಿಯಲ್ ಆ ಡಿಸ್ಕಲ್ಲಿ ಹರಿದೋಗಿದೆ, ದ ಜಿಲಾಟಿನಸ್ ಮೆಟೀರಿಯಲ್ ಇಸ್ ಕಮ್ಮಿಂಗ್ ಔಟ್, ಎನ್ಸಮ್ಯಾಟಿಕ್ ರಿಯಾಕ್ಷನ್ನು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಸೊ ಇಟ್ ಇಸ್ ಇಲ್ಲಿ ಹರಿದೋಗಿದೆ ಆ್ಯಂಡ್ ಹರ್ನಿಯೇಷನ್ ಆಗಿದೆ ಅಂತೇಳಿ ಅರ್ಥ ಇಲ್ಲಿ. ಸೊ ದಿಸ್ ಇಸ್ ಒನ್ ಕೈಂಡ್. ಆ್ಯಂಡ್ ದೆರ್ ಇಸ್ ಒನ್ ಮೋರ್ ಕೈಂಡ್. ಎಷ್ಟೋ ಸತಿ ಏನಾಗುತ್ತೆ, ಬೆನ್ನು ನೋವು ಅಂತ ಹೇಳ್ತೀರಾ, ಫುಲ್ಲು ಉದ್ದಕ್ಕೂ ನನಗೆ ಬೆನ್ನು ನೋವು ಇದೆ ಅಂತ ಹೇಳ್ಕೊಂಡು ಬರ್ತಾ ಇರ್ತೀರ ನೀವು. ಸೊ ಅವಾಗ ಮಾತನಾಡೋಣ. ಒಬ್ರು ಕಾಲರ್ ಇದ್ದಾರೆ, ಹೇಳಿ ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್, ನಾವು ಕರ್ನಾಟಕ ಗುಲ್ಬರ್ಗದಿಂದ ಮಾತಾಡೋದು. ಹಾ, ನಿಮ್ಮ ಹೆಸರು? ಜಯಕುಮಾರ್ ಅಂತ ಮೇಡಮ್. ಹಾ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ ಸರ್, ಹೇಳ್ರಿ ಸರ್. ನಾವು ಗುಲ್ಬರ್ಗದಿಂದ ಮಾತಾಡೋದು ಸರ್. ಹೇಳಿ ಸರ್. ಸರ್, ನಾನು ಒಂದು ಸಾರಿ ಹೊಲದಲ್ಲಿ ಬೇಸಿಕಲಿ ಫಾರ್ಮರ್ ಸರ್. ಹಾಂ ಸರ್, ನಾನು ವೇಟ್ ಸರಿ ವೇಟ್ ಹಾಂ ಲೆಫ್ಟ್ ಹ್ಯಾಂಡ್ ಪೇನ್ ಆಗ್ತಿತ್ತು ಸರ್. ಓಕೆ. ಅದು ಲೆಫ್ಟ್ ಹ್ಯಾಂಡ್ ಪೇನ್ ಆಗಿ ನ್ಯೂರೋಲಾಜಿಕಲ್ ಆರ್ಥೋಪೆಡಿಕ್ ಎಲ್ಲರಿಗೂ ತೋರಿಸ್ತೀನಿ ಸರ್. ಹ್ಞೂ. ಅವ್ರು ತೋರಿಸಿದ ಏನಂದ್ರೆ ಅಂಥದ್ದೇನು ಪ್ರಾಬ್ಲಮ್ ಆಗಿಲ್ಲ ಅಂತ ಗೋಲಿ ಕೊಡ್ತಾರೆ. ಅವಾಗ ಏನೋ ಅನಿಸ್ತಾರೆ, ಹಂಗೆ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಓಕೆ. ಮತ್ತೊಂದು ಸರ್ ಹಂಗೆ ಪೇನ್ ಸರ್ ಮತ್ತೆ ತೋರಿಸ್ತೀವಿ ಸರ್. ಬೆಂಗಳೂರಲ್ಲಿ ತೋರಿಸ್ತೀನಿ ಸರ್. ಅದು ಏನೂ ಆಗಿಲ್ಲಪ್ಪ ಅಂತದೇನಿಲ್ಲ, ಯೋಗ ಮಾಡೋದು ಮಾಡ್ತಿದ್ರು. ಯೋಗ ಮಾಡಿದ್ರು ಪೇನ್ ಆಗ್ಲಕತ್ತಾರೆ. 1-2 ವರ್ಷ ಆಯ್ತು ಸರ್. 2 ಶೋಲ್ಡ್ರು, ಲೋವರ್ ಬ್ಯಾಕ್ ಪೇನು ಎಲ್ಲ ಸ್ಟಪ್ ಇರಿದ್ರೆ ಸಿಡಿನೂ ಮೊಣಕಲ್ ನೀ ಪೇನ್ ಆಗ್ತಿದೆ ಸರ್, ಫುಲ್ ಬಾಡಿ. ಓಕೆ, ಫೈನ್ ಸರ್. ಇವಾಗ ನೀವಿಲ್ಲಿ ಲೋ ಬ್ಯಾಕ್ ಪೇನ್ ಹೇಳಿದ್ರಿ, ಶೋಲ್ಡರ್ ಪೇನ್ ಹೇಳಿದ್ರಿ, ಮೊಣಕಾಲು ಪೇನ್ ಆಗ್ತಾ ಇದೆ ಅಂತೇಳಿ ಅರ್ಥ ಹೇಳಿದ್ರಿ ನೀವಿಲ್ಲಿ. ಸೊ ಇವಾಗ ಮೊಣಕಾಲು ಆಗ್ತಾ ಇದೆ, ಶೋಲ್ಡರ್ ಆಗ್ತಾ ಇದೆ, ಬೇರೆ ಯಾವ್ದಾದ್ರು ಗಂಟುಗಳು ಆಗ್ತಾ ಇದ್ದರೆ ಆಸ್ಟಿಯೋ ಆರ್ಥರೈಟಿಸನ ಸಮಸ್ಯೆ ಅಂತ ಹೇಳ್ಬೋದು. ಅರ್ಲಿ ಆಸ್ಟಿಯೋ ಆರ್ಥರೈಟಿಸ್ ನಿಮಗೆ ಸ್ಟಾರ್ಟ್ ಆಗಿರ್ಬೋದು. ಅಥವಾ ಇದ್ರ ಜೊತೆಲಿ ಜ್ವರ ಬರ್ತಾ ಇದೆ, ಊತಾ ಇದೆ, ಎರಡೂ ಭಾಗಗಳಲ್ಲಿ ಈಕ್ವಲ್ ಆಗ್ತಾ ಇದೆ ಅಂತ ಹೇಳಿದ್ರೆ ರುಮ್ಯಾಟಿಕ್ ಆರ್ಥರೈಟಿಸ್ ಕೂಡ ಒಂದು ಕ್ವಶನ್ ಮಾರ್ಕ್ ಶಂಕೆ ಹಾಕ್ಕೊಬೋದು. ಬಟ್ ಬೆನ್ನು ನೋವು, ಕತ್ತು ನೋವು ನೀವು ತೊಗೊಂಡಿದ್ದೀರಾ, ಬೆಟರ್ ಆಗಿದ್ರಿ, ಪುನಃ ಅದನ್ನು ನಿಮಗೆ ಕಾಡಿಸ್ತಾ ಇದೆ, 2 ವರ್ಷದಿಂದ ಇದೆ ಅಂತ ಹೇಳಿದ್ರೆ ನಿಮ್ಮ ಡಿಸ್ಕ್ಗಳಲ್ಲಿ ಸಮಸ್ಯೆ ಇರ್ಬೋದು. 1 ಅಥವಾ 2 ಡಿಸ್ಕ್ಗಳು ಒತ್ತೋಗಿರೋ ಅಥವಾ ಹೆಚ್ಚಿಗೂ ಒತ್ತೋಗಿರಬಹುದು. ಸೊ IVDP ಅಂತ ಹೇಳ್ತೀವಿ, ಇಂಟ್ರಾವರ್ಟಿಬ್ರಲ್ ಡಿಸ್ಕ್ ಪ್ರಾಬ್ಲಮ್ ಕಂಡೀಷನಲ್ಲಿ ನೀವು ಸಫರ್ ಆಗ್ತಾ ಇರ್ಬೋದು. ಸೊ ಇದನ್ನು ಕರೆಕ್ಟಾಗಿ ಒಂದು MRI ತೊಗೊಂಡು ನೋಡಿ ಅದು ಏನಿದೆ ಅಂತ ಸಮಸ್ಯೆನ ತಿಳ್ಕೊಂಡು ಚಿಕಿತ್ಸೆಗೆ ನೀವು ಒಳಗಾಗ್ಬೋದು ಸರ್. ಥ್ಯಾಂಕ್ ಯು ಮಂಜುನಾಥ್. ಇನ್ನೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ಮಾತನಾಡೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ನಾಗಮ್ಮ. ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಚಾಮರಾಜನಗರದಿಂದ ಮೇಡಮ್. ಹಾಂ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ. ಸರಿ, ಕತ್ತು ಎಡಭಾಗದಲ್ಲಿ ನೋಯ್ತಾ ಇದೆ. ಓಕೆ. ಅದು ಒಂದು ಗಂಟು ತರ ಸಿಗುತ್ತೆ ಕೈಗೆ, ಒಂದು ಇಡ್ಲಿ ತರ. ಚಿಕ್ಕ ಇಡ್ಲಿ ಸಿಗುತ್ತಲ್ಲ, ಆ ತರ ಸಿಗುತ್ತೆ. ಓಕೆ. ಅದರಿಂದ ಏನಾಗುತ್ತೆ ಅಂದ್ರೆ ತಲೆ ಎಲ್ಲ ನೋಯ್ತದೆ. ತಲೆ, ಕತ್ತು ಮತ್ತೆ ಎಡಗಡೆ ಭುಜ ಎಲ್ಲ ನೋಯ್ತದೆ. ಏನೋ ಜುಮ್ ಜುಮ್ ಅಂತ ಇಳ್ದಂಗ ಆಯ್ತದೆ ಎಡಗಡೆ ಭಾಗದಲ್ಲಿ. ಓಕೆ. ಅದು ಮೊದ್ಲು ಹಂಗಾಗ್ತಾ ಇತ್ತು. ಈಗ ಬರ್ತಾ ಏನಾಗ್ತಾ ಇದೆ ಅಂದ್ರೆ ಹೃದಯಕ್ಕೂ, ಅದೇ ಉಸಿರಾಡ್ತೀವಲ್ಲ ಸರ್, ಹೃದಯ ಆ ಜಾಗಕ್ಕೂ ಇಳ್ದಂಗ ಆಗ್ತಾ ಇದೆ. ಮತ್ತೆ ಸಿಕ್ಕಾಪಟ್ಟೆ ಇದು ನಡ ನೋವು ಸರ್, ಕುಂತ್ಕೊಳ್ಳಕ್ಕೆ ಆಗಲ್ಲ, ಯಾವಾಗ್ಲೂ ಮಲಿಕೊಂಡಿರ್ಬೇಕು. ಹೌದಾ? ಏನಾದರೂ ಔಷಧಿ ಮಾಡಿದ್ದೀರಮ್ಮ? ಎಲ್ಲರೂ ತೋರಿಸ್ಕೊಂಡಿದ್ದೀರಾ ಇಲ್ವಾ? ಕತ್ತಿನ ಬಗ್ಗೆ ಎಲ್ಲೂ ತೋರಿಸಿಲ್ಲ ಸರ್. ಮತ್ತೆ ಈ ನಡುವಿನ ಬಗ್ಗೆ ಎಲ್ಲ ತೋರಿಸ್ಕೊಂಡು ಮತ್ತೆ ಎಕ್ಸ್ರೇ ಎಲ್ಲ ಮಾಡಿಸಿ ಮೈಸೂರಿಗೆಲ್ಲ ಬರ್ಕೊಟ್ಟಿದ್ರು. ಎಕ್ಸ್ರೇ ಎಲ್ಲ ಮಾಡಿಸಿ ಎಲ್ಲ ಇಡೀ ಶರೀರನೇ ಎಕ್ಸ್ರೇ ಮಾಡಿಸಿದೀನಿ ಸರ್. ಅದಕ್ಕೆಲ್ಲ ಮಾತ್ರೆ ಎಲ್ಲ ಬರ್ಕೊಟ್ಟಿದ್ರು, ತಗೊಂಡಿದ್ದೀನಿ. ಓಕೆ.
ಆದ್ರೆ ಸ್ವಲ್ಪ ನಡನೋವೇನೋ ಸ್ವಲ್ಪ ಪರವಾಗಿಲ್ಲ ಸರ್. ಆದ್ರೆ ಈ ಕತ್ತು ನೋವು ಮಾತ್ರ ಬಂದಾಗ ತಲೆಲ್ಲ ಸಿಕ್ಕಾಬಟ್ಟೆ ನೋಯ್ತದೆ, ನೋವಾಗ್ತಾ ಇದೆ. ಓಕೆ ಅಮ್ಮ, ಮಲಿಕೊಳಕ್ಕಾಗಲ್ಲ, ಮತ್ತೆ ಕಣ್ಣೇ ಕಾಣಲ್ಲ ಸರ್ ಆ ಟೈಮಲ್ಲಿ. ಪ್ರೆಷರ್ ಆಗುತ್ತೆ ಅಲ್ಲಿ. ಓಕೆ, ನೀವು ಹೇಳೋ ಪ್ರಕಾರ ಇಲ್ಲಿ ಡಿಸ್ಕ್ ಸಮಸ್ಯೆ ಅನ್ನೋದನ್ನು ತಿಳ್ಕೊಳ್ಬೋದು. ಯಾಕಂದರೆ ಸೊಂಟದಲ್ಲಿ ನೋವಿದೆ, ಕತ್ತು ಭಾಗದಲ್ಲಿ ನೋವಿದೆ, ಬಟ್ ಇದು ಏನೋ ಗಂಟು ಥರ ಸಿಗ್ತಾ ಇದೆ ನಿಮಗೆ ಅಂತೇಳಿದ್ರೆ 2 ಕಂಡೀಷನ್ನ ನಾವು ಲೆಕ್ಕಾಚಾರ ಹಾಕಬೇಕು. ಒಂದು ನ್ಯೂರೋಫೈಬ್ರೋಮಾ ಅಂತ ಹೇಳ್ತೀವಿ, ಒಂಥರ ಫ್ಯಾಟ್ ಗಂಟು ಥರ ನಿಮ್ಮ ನರದ ಮೇಲೆ ಒತ್ತಿ ಕೂತ್ಕೊಂಡಿದ್ದಾಗ ನಿಮಗದು ನೋವು ಅನಿಸುತ್ತೆ, ಮುಟ್ಟಿದ್ರೂ ಕೂಡ ನೋವಾಗ್ಬೋದು. ಅಥವಾ ಗಂಟು ಈ ಗಲ್ಲದ ಕೆಳಭಾಗದಲ್ಲಿ ಎಲ್ಲಾದರೂ ಗಂಟು ಥರ ಆಗಿದ್ದೆ, ಕತ್ತಿನ ಭಾಗದಲ್ಲಿ ಎಲ್ಲಾದರೂ ಗಂಟು ಥರ ಆಗಿದೆ, ಅದು ಬೆಳೀತಾ ಇದೆ ಅಂತ ಹೇಳಿದ್ರೆ, ಸೊ ಯಾವುದಾದ್ರೂ ಲಿಂಫ್ ನೋಡ್ಸ್ ಏನಾದ್ರೂ ಎನ್ಲಾರ್ಜ್ ಆಗಿದೆಯಾ, ಬೇರೆ ಏನಾದರೂ ಕಂಡೀಷನ್ ನಿಮ್ಮಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಫಸ್ಟು ಎಕ್ಸಾಮಿನ್ ಮಾಡಬೇಕು. ಯಾವ ಜಾಗದಲ್ಲಿದೆ ಅಂತ ತಿಳ್ಕೊಂಡು, ಏನು ಇನ್ವಾಲ್ವ್ಮೆಂಟ್ ಇದೆ ಅಂತ ತಿಳ್ಕೊಂಡು ಅದರ ಪ್ರಕಾರವಾಗಿ ಚಿಕಿತ್ಸೆಯಲ್ಲಿ ಹೋಗಬೇಕಮ್ಮ. ಸೊ ಆದಷ್ಟು ಬೇಗ ಚಿಕಿತ್ಸೆಗೆ ನೋಡಿದ್ರೆ ಯಾಕೆ ಲಿಂಫ್ ಏನಾದರೂ ದೊಡ್ಡದಾಗ್ತಾಯಿದ್ರೆ ಏನು ಕಾರಣ ಇದೆ, ಬೇರೆ ಏನಾದರೂ ಲೀಡ್ ಆಗ್ತಾ ಇದೆಯಾ ಅಂತ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ರೇಡಿಯೇಟಿಂಗ್ ಪೇಯ್ನು ಎದೆ ಭಾಗದವ್ರಿಗೂ ಹೋಗ್ತಾ ಇದೆ, ತಲೆ ಕೂಡ ನೋವಾಗ್ತಾ ಇದೆ ಅಂದರೆ ಸ್ವಲ್ಪ ಹುಷಾರಾಗಿ ಆದಷ್ಟು ಬೇಗ ಚಿಕಿತ್ಸೆಗೆ ಒಳಗಾಗಬೇಕಾಗುತ್ತೆ ನೀವು. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಬೆನ್ನುಹುರಿ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಅನುವಂಶೀಯತೆ ಅನ್ನೋದು ಕೂಡ ಬೆನ್ನುಹುರಿ ಸಮಸ್ಯೆಗೆ ಕಾರಣವಾಗುತ್ತಾ ಅಂತ ಹೇಳಿದ್ರೆ, ನಮ್ಮ ಅಜ್ಜಿ ನಮ್ಮ ಅಜ್ಜಂಗಿತ್ತು, ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮಂಗಿತ್ತು, ಸೊ ಅದಕ್ಕೋಸ್ಕರ ನನಗೂ ಬೆನ್ನುಹುರಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥ ಏನಾದರೂ ಚಾನ್ಸಸ್ ಇದೆಯಾ? ಎಸ್, ಇವಾಗ ಎಷ್ಟೋ ಸತಿ ಏನಾಗುತ್ತೆ ಅಂದರೆ ಕ್ಲಿನಿಕಲ್ ಚಾಲೆಂಜ್ ಆಗೋಗುತ್ತೆ ಇದು. ಸೊ ಡಾಕ್ಟ್ರೆ, ನಾನು ಎಥ್ಲೆಟಿಕ್ ಇದ್ದೀನಿ, ನಾನು ಡೈಲಿ ವಾಕಿಂಗ್ ಮಾಡ್ತೀನಿ, ಎಕ್ಸಸೈಸ್ ಮಾಡ್ತೀನಿ, ನನ್ನ BMI ಇಂಡೆಕ್ಸ್ ಎಲ್ಲನೂ ಚೆನ್ನಾಗಿದೆ, ನನ್ನ ಹೈಟಿಗೆ ಪ್ರಕಾರವಾಗಿ ವೆಯ್ಟ್ ಇದೆ ಎಲ್ಲ ಹೇಳಿಬಿಟ್ಟು ಕೊನೆಗೆ ಏನು ಹೇಳ್ತಾರೆ, ಸೊಂಟನೂ ಬರ್ತಾ ಇದೆ. ಸೊ ವೆನ್ ವಿ ಗೋ ದೇರ್, ನಮ್ಮ ಕೇಸ್ ಟೇಕಿಂಗಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಅಂತೇಳಿ ಹೋಗ್ತೀವಿ ನಾವೆಲ್ಲ. ಅಲ್ಲಿ ಹೋದಾಗ ನಿಮ್ಮ ತಂದೆ ತಾಯಿಲಿ ಯಾರಿಗಾದ್ರೂ ಸಿಮಿಲರ್ ಅಥವಾ ಬೇರೆ ಏನಾದರೂ ಹೆಲ್ತ್ ಇಶ್ಯೂ, ಸರ್ ಇಬ್ರಿಗೂ ಸಮಸ್ಯೆ ಇದೆ ಸರ್ ಅಂತ ಹೇಳ್ತಾರೆ. ಇಲ್ಲಿ ಏನು ಅರ್ಥ ಆಯಿತು, ಇದು ಅನುವಂಶಿತವಾಗಿ ಬರುತ್ತೆ. ಸೊ ಯಾವುದು ಬರುತ್ತೆ ಅನ್ನೋದನ್ನು ಎಷ್ಟೋ ಸತಿ ದೇರ್ ಇಸ್ ಅ ಮೆಕ್ಯಾನಿಕಲ್ ಇನ್ವಾಲ್ವ್ಮೆಂಟ್. ಭಾರ ಆಯ್ತಿದ್ರೆ ಸೊಂಟ ಪ್ರೆಷರ್ ಆಯಿತು, ದರ್ ಇಸ್ ಅ ಥಿಂಗ್. ಬಟ್ ಈ ಡಿಜೆನರೇಷನ್ಸು, ಚೆನ್ನಾಗಿದ್ದೀನಿ ನಾನು, ಡಿಹೈಡ್ರೇಟೆಡ್ ಕಂಡೀಷನ್ಸು, ಡಿಸ್ಕ್ ಡಿಜೆನರೇಟಿವ್ ಕಂಡೀಷನ್ಸು ಅಂತ ಹೇಳ್ಬಿಟ್ಟು DDD ಅಂತ ಬರೆದಿರ್ತಾರೆ. ಸೊ ಇದೆಲ್ಲ ಶಾರ್ಟ್ ಫಾರ್ಮ್ಸನ್ನು ನಾನು ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ. ಈ ಥರದ ಕಂಡೀಷನ್ಸ್ನ ನೋಡಿದಾಗ ಅನುವಂಶಿತವಾಗಿ ಡಿಸ್ಕ್ ಸಮಸ್ಯೆಗಳು ಮುಂದಕ್ಕೆ ಬರುತ್ತೆ ಅಂತ ಅರ್ಥ. ಅದೇ ಥರನೇ ಆ್ಯಂಕ್ಯುಲೋಸಿಸ್ ಸ್ಪಾಂಡಿಲೋಸಿಸ್ ಅನ್ನೋ ಒಂದು ಕಂಡೀಷನ್ ಇದೆ. ಸೊ ಇದು ಏನು ಅರ್ಥ ಅಂತ ಹೇಳಿದ್ರೆ, ಇದು ಎಲ್ಲಿಂದ ಬಂತು, ನಮ್ಮ ತಂದೆ ತಾಯಿಯಲ್ಲಿ ಯಾರಿಗೂ ಇರಲಿಲ್ಲ, ಅಥವಾ ನಮ್ಮ ತಂದೆ ಕಡೆ ಒಬ್ರಿಬ್ರಿಗಿದೆ, ಅಥವಾ ತಾಯಿ ಕಡೆ ಒಬ್ಬಿಬ್ರಿಗಿದೆ ಅಂತ ಹೇಳಿದ್ರೆ ಈ ಸಮಸ್ಯೆ ಆ್ಯಂಕ್ಯುಲೋಸಿಸ್ ಸ್ಪಾಂಡಿಲೋಸಿಸ್ ಅನ್ನೋದನ್ನು ಬರೋದನ್ನು ನಾವು ಹೆಚ್ಚಾಗಿ ನೋಡಿದ್ದೀವಿ. ಇದು ಪ್ರತಿಯೊಂದು ಡಿಸ್ಕನ್ನು ಇನ್ವಾಲ್ವ್ ಮಾಡುತ್ತೆ. ಇಲ್ಲಾದರೆ ಬರೀ ಡಿಸ್ಕ್ ಪ್ರಾಬ್ಲಮ್ ಅಂತ ಹೇಳಿದ್ರೆ ಒಂದು ಲಂಬಾರಲ್ಲಿ ಲೋವರ್ ಸೈಡಲ್ಲಿ ಇರುವಂಥ ಡಿಸ್ಕ್ ಇನ್ವಾಲ್ವ್ಮೆಂಟ್ ಇರ್ಬೋದು, ಅಥವಾ ಸರ್ವೈಕಲ್ ಅಂದರೆ ಮೇಲಿರುವಂಥ ಇರ್ಬೋದು. ಬಟ್ ಇಲ್ಲೇನಾದರೆ ಉದ್ದ ಮೇಲಿಂದ ಕೆಳಗಡೆವರೆಗೂ ಎಲ್ಲ ಡಿಸ್ಕ್ಗಳನ್ನು ಇನ್ವಾಲ್ವ್ ಆಗುತ್ತೆ. ಯಾವುದೇ ಒಂದು ಪೋಸ್ಚರಲ್ಲಿ ಇವರಿಗೆ ಸಮಸ್ಯೆ ಇರುತ್ತೆ. ಸೊ ಇದು ಅನುವಂಶಿತವಾಗಿ ಬರುವಂಥದ್ದನ್ನು ನಾವು ನೋಡಿದ್ದೀವಿ. ಈವನ್ ಅನುವಂಶಿತ ಒಂದೇ ಅಲ್ಲ, ಆಟೋ ಇಮ್ಯೂನ್ ಡಿಸಾರ್ಡ್ರು, ಅನುವಂಶಿತವಾಗಿ ಯಾರಿಗೂ ಇಲ್ಲ ಸಮಸ್ಯೆ, ಬಟ್ ಈ ಥರದ್ದು ಬಂದಿದೆ ಅಂತ ಹೇಳಿದ್ರೆ ನಿಮ್ಮಲ್ಲೇ ಆಗುವಂಥ ಒಂದು ಮಿಸ್ಕಮ್ಯುನಿಕೇಷನ್ ಅಥವಾ ಒಂದು ಬಾಡಿಲಿ ಸೆಲ್ ಕಮ್ಯುನಿಕೇಷನ್ ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಅಲ್ಲಿರುವಂಥ ನಾರ್ಮಲ್ ಸೆಲ್ಸೇ ಡಿಸ್ಟರ್ಬ್ ಆಗಿ ಬೇರೆ ಇರುವಂಥ ಸೆಲ್ಸ್ಗಳನ್ನು ಡ್ಯಾಮೇಜ್ ಮಾಡ್ತಾ ಹೋದಾಗ ಇಟ್ ಈಸ್ ಅನ್ ಆಟೋ ಇಮ್ಯೂನ್ ಕಂಡೀಷನ್ ಅಂತ ಕೂಡ ಹೇಳ್ತೀವಿ. ಇಟ್ ಇಸ್ ನಾಟ್ ಓನ್ಲಿ ಹೆರಿಡಿಟರಿಲಿ ಪಾಸ್ಡ್ ಆನ್, ಇವನ್ ಇಟ್ ಈಸ್ ಅನ್ ಸೆಲ್ಫ್ ಕಂಡೀಷನ್ಲಿ ಒಂದು ಆಟೋ ಇಮ್ಯೂನ್ ಡಿಸ್ಟರ್ಬೆನ್ಸು ಕೂಡ ಆಗುವಂಥದ್ದು ಇದೆ ಇಲ್ಲಿ. ಇನ್ನು ಡಾಕ್ಟರ್, ಇನ್ನು ಸ್ವಲ್ಪ ಅಂದರೆ ಮುಂದಿಷ್ಟು ಜನ ಏನು ಮಾಡ್ತಿರ್ತಾರೆ, ನನಗೆ ಕತ್ತಲ್ಲಿ ನೋವು ಕಾಣಿಸ್ಕೊಳ್ತಾ ಇರುತ್ತೆ, ಬೆನ್ನಲ್ಲಿ ನೋವು ಕಾಣಿಸ್ಕೊಳ್ತಿರುತ್ತೆ ಅಂತ ಮೂವ್ ಆಗಿರಲಿ ಅಥವಾ ಪೇನ್ ಕಿಲ್ಲರ್ಸ್ನ ಯೂಸ್ ಮಾಡ್ತಾ ಇರ್ತಾರೆ. ಈ ಥರ ಇಗ್ನೋರ್ ಮಾಡೋದ್ರಿಂದ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಇವಾಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಥಿಂಗ್, ಇವಾಗ ಸಡನ್ನಾಗಿ ಏನೋ ಎತ್ತಿದ್ರಿ ಸೊಂಟ ಇಟ್ಕೊಳ್ತು ಅಂತ ಹೇಳಿದ್ರೆ ನೀವೇನೋ ತಿಳ್ಕೊಂಡಿರ್ತೀರ, ಗೊತ್ತಾಗೋದು ಒಂದು ಮನೆ ಮದ್ದೂ ಅಥವಾ ಮೆಡಿಕಲ್ ಸ್ಟೋರ್ ಆತನ ತಲೆ ತಿಂದು ಏನೋ ಒಂದು ಔಷಧಿ ತೊಗೊಳ್ತೀರ, ತಾತ್ಕಾಲಿಕವಾದ ಒಂದು ರಿಲೀಫನ್ನು ನೀವು ಪಡ್ಕೊಳ್ತೀರ, ನಾರ್ಮಲಿ ಅಲ್ಲಿಗೆ ಹೋಯ್ತು ಅದು ಅಂತ ಹೇಳಿದ್ರೆ ಬಿ ಹ್ಯಾಪಿ. ಬಟ್ ಇದನ್ನು ರಿಪೀಟ್ ಆಗ್ತಾ ಇದೆ, ನನಗೊಂದು ಇವತ್ತು ತೊಗೊಂಡೆ ಔಷಧಿ, ಇವತ್ತಿಗೆ ನಾನು ಬೆಟರ್ ಇದ್ದೀನಿ, ನಾಳೆ ಅದನ್ನೇ ತೊಗೊಳ್ಬೇಕು, ವೆನ್ ಯು ಆರ್ ಡೂಯಿಂಗ್ ದಿಸ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸೀರಿಯಸ್ ನೋಟ್. ಸೊ ಇಲ್ಲೇನಿದೆ, ಅದು ಟೆಂಪ್ರವರಿ ಕಂಡೀಷನ್ ಅಲ್ಲ, ಅದು ಇನ್ನೂ ಎಕ್ಸ್ಟೆಂಡ್ ಆಗ್ತದೆ, ಅಕ್ಯೂಟಿಂದ ಕ್ರಾನಿಕ್ಕಾಗಿ ಜಂಪ್ ಆಗ್ತಾಯಿದೆ ಅಂತ ಅರ್ಥ ಇಲ್ಲಿ. ಸೊ ಆದಷ್ಟು ನಿಮ್ಮ ಸೊಂಟದ ಭಾಗದಲ್ಲಿ ನೋವಿದ್ರೆ ನಾವು ಸಿಂಪ್ಟಮ್ಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಈ ಥರದನ್ನು ನೀವು ನೋಡ್ತಾ ಇದ್ದರೆ ಮೆಡಿಕಲ್ ಸ್ಟೋರನ್ನು ಅಥವಾ ನಿಮ್ಮ ಮನೆ ಮದ್ದನ್ನು ಡಿಪೆಂಡ್ ಆಗೋದಕ್ಕಿಂತ ಮುಂಚೆ ವೈದ್ಯರನ್ನು ಒಂದು ಭೇಟಿ ಮಾಡಿಬಿಡಿ ಇಲ್ಲಿ. ಏನು ಡಿಸ್ಕ್ ಸಮಸ್ಯೆ ಬರೋದಕ್ಕಿಂತ ಮುಂಚೆ ಏನಾದರೂ ಪ್ರಿಕಾಷನ್ಸ್ನ ತೆಗೆದುಕೊಳ್ಬೋದು ಅಂತ ಇದ್ದರೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಈಗ ವಾಟ್ ಈಸ್ ದ ಪ್ರಿಕಾಷನ್ ಟು ಬಿ ಟೇಕನ್ ಅಂತ ಹೇಳಿಬಿಟ್ಟು, ಒಂದೇನೆಂದರೆ ರೆಗ್ಯುಲರ್ ಆಗಿ ಎಕ್ಸಸೈಸ್ ಮಾಡಿ,
ಸೊ ಯೋಗ ಮಾಡ್ಬೋದು ಅಥವಾ ರೆಗ್ಯುಲರ್ ವಾಕಿಂಗ್, ಆ್ಯಂಡ್ ಬರೀ ವಾಕಿಂಗ್ ಒಂದೇ ಅಲ್ಲ, ದೇರ್ ಶುಡ್ ಬಿ ಲಿಟಲ್ ಎಕ್ಸಸೈಸ್, ಸ್ವಲ್ಪ ಸ್ಟ್ರೆಚಿಂಗು, ಸಿಟಪ್ಸು, ಪುಷಪ್ಸು ಈ ಥರದನ್ನು ಮಾಡಿ. ಸೊ ನನಗೆ ಯಾವುದಕ್ಕೂ ಟೈಮ್ ಇಲ್ಲ ಅಂತ ಹೇಳಿ ಒಂದು ಎಕ್ಸ್ಕ್ಯೂಸ್ ಬರುತ್ತೆ. ಟೈಮ್ ನಿಮಗೋಸ್ಕರ ನೀವು ಮಾಡ್ಕೊಳ್ಳಿ, ಅದರ್ವೈಸ್ ತುಂಬ ಟೈಮ್ ಆಗಿಬಿಡುತ್ತೆ ಅದು. ಸೊ ಅದರಿಂದ ರೆಗ್ಯುಲರ್ ಆಗಿ ವಾಕಿಂಗ್ ಮಾಡಿ. ಆಮೇಲೆ ಯಾವುದೇ ವೆಯ್ಟನ್ನು ಲಿಫ್ಟ್ ಮಾಡಬೇಕಾದ್ರೆ, ಈವನ್ ನಿಮ್ಮ ಸ್ನಾನ ಮಾಡೋ ಬಕೆಟ್ ನೀರನ್ನು ಲಿಫ್ಟ್ ಮಾಡಬೇಕಾದ್ರೂ ಕೂಡ ಮಂಡಿಯನ್ನು ಬೆಂಡ್ ಮಾಡಿ ಒಂದು ಲಿಫ್ಟ್ ಪೋರ್ಷನ್ ಥರನೂ ಅದನ್ನು ಲಿಫ್ಟ್ ಮಾಡಿಕೊಂಡು ಮೂಮೆಂಟನ್ನು ಮಾಡಿ. ಆದಷ್ಟು ಸ್ಟ್ರೈನ್ಡ್. ಡಾಕ್ಟರ್ ಮಾತನಾಡೋಣ, ಇನ್ನೊಬ್ರು ಕಾಲರ್ ಇದ್ದಾರೆ. ಹೇಳಿ, ನಿಮ್ಮ ಹೆಸರೇನು, ಎಲ್ಲಿಂದ ಕರೆ ಮಾಡ್ತಿರೋದು? ಮೇಡಮ್ ಹಾಂ ಹೇಳಿ, ನಿಮ್ಮ ಹೆಸರೇನು? ಮೇಡಮ್ ನಮ್ಮ ಹೆಸರು ರಾಸಪ್ಪ ಅಂತ, ನಾವು ಕೊಳ್ಳೇಗಾಲದಿಂದ ಕಾಲ್ ಮಾಡ್ತಿಲ್ಲ, ಕಣ್ಣೂರು ತಾಲೂಕು. ಹಾಂ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಸರ್ ನಮಸ್ತೆ ಸರ್. ಸರ್ ನಮಸ್ತೆ, ಹೇಳಿ. ಸರ್ ನಮಗೆ ಹೆಚ್ಚು ಕಮ್ಮಿ ನನಗೆ 40 ಕ್ರಾಸ್ ಅಷ್ಟೇನೆ, ಹಾಂ 40+. ಬಟ್ ಅದು ನಡು ಭಾಗ ಸಿಕ್ಕಾಪಟ್ಟೆ ನೋವು, ಮತ್ತೆ ಎಡಗಾಲು ಸಿಕ್ಕಾಪಟ್ಟೆ ನೋವು ಸರ್. ಏನಾದರೂ ನೈಟ್ ಜಾಸ್ತಿ ಇರುತ್ತೆ ಸರ್, ಬೆಳಿಗ್ಗೆ ಟೈಮ್ ನೋವೇ ಇರಲ್ಲ, ಸಮಸ್ಯೆನೇ ಇರಲ್ಲ. ಮಲ್ಕೊಂಡಾಗ ರೆಸ್ಟ್ ಮಾಡಿದಾಗ ನೋವು ಕಾಣಿಸ್ತಾ ಇದೆ? ಹೌದು ಸರ್. ಓಕೆ, ಫೈನ್ ಸರ್. ಇದೊಂದು ಕ್ಲಿಯರ್ ಇಂಡಿಕೇಶನ್ ಆಗ್ತಾ ಇದೆ, ನರದ ಸಮಸ್ಯೆನೇ ಇದರಲ್ಲಿ ಇನ್ವಾಲ್ವ್ ಆಗಿದೆ ಅಂತೇಳಿ ಅರ್ಥ. ಎಲ್ಲೋ ಯಾವುದೋ ಒಂದು ಮೂಳೆಗಳ ಮಧ್ಯದಲ್ಲಿರುವಂಥ ಡಿಸ್ಕು ಒತ್ತು ಹೋಗಿದೆ. ಸೊ ಇದರಲ್ಲಿ ಆದಷ್ಟು ನೀವು ನೋಡ್ಕೊಂಡು ಬೇಕಾಗಿರೋ ಕೆಲಸ ಏನಂದರೆ, ಸ್ವಲ್ಪ ಬೆಚ್ಚಗಿರಿ, ವಾಮ್ತ್ ಅಂತ ಹೇಳ್ತೀವಿ, ಅಂದರೆ ರಗ್ಗು ಆ ಥರದ್ದು ಹಾಕ್ಕೊಂಡು ಮಲ್ಕೊಳೋದನ್ನು ನೋಡಿ. ಆದಷ್ಟು ಭಾರವನ್ನು ಎತ್ತೋದನ್ನು ಅವಾಯ್ಡ್ ಮಾಡಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ತಜ್ಞರಿಗೆ ನಿಮ್ಮನ್ನು ಒಂದ್ಸತಿ ಭೇಟಿ ಮಾಡಿಸಿ. ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಡಾಕ್ಟರ್ ಮಾತನಾಡೋಣ. ನಮಸ್ತೆ, ನಿಮ್ಮ ಹೆಸರೇನು? ನಮಸ್ತೆ, ಶರಣಪ್ಪ ಅಂತ ಮೇಡಮ್. ಏನು ಹೆಸರೇನು? ಶರಣಪ್ಪ. ಹೌದಾ, ಎಲ್ಲಿಂದ ಕರೆ ಮಾಡ್ತಿರೋದು ಶರಣಪ್ಪ? ನಾವು ಬಳ್ಳಾರಿ ಡಿಸ್ಟಿಕ್ ಗುಡಿ ತಾಲೂಕು ಮೇಡಮ್. ಹಾಂ, ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆ ಕುರಿತು ಮಾತನಾಡಿ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಹೇಳಿ ಶರಣಪ್ಪ ಅವರೇ. ಸರ್ ನಮಗೆ ಒಂದು ತಿಂಗಳಿಂದ ಬೆನ್ನು ಭಾರಿ ಹೊಡ್ತಾ ಬರ್ತಿದ್ದೆ ಸರ್. ಹಾಂ, ಬೆನ್ನು ಸರ್. ಬೆನ್ನಲ್ಲಿ ಹೊಡ್ತಾ ಬರ್ತಾ ಇದೆ, ನೋವಿದೆ, ಹೇಳಿ. ನೋವು ಇದೆ ಸರ್. ಓಕೆ, ಅಷ್ಟೇನಾ ಇಲ್ಲ ಬೇರೆ ಏನಾದರೂ ಇದೆಯಾ? ಬೇರೆಲ್ಲಾದರೂ ಹರಡ್ತಾ ಇದೆಯಾ ನೋವು? ಪಕ್ಕೆಗೆ ಬಂದ್ಬಿಡ್ತದೆ ಸರ್, ಎಡಗಡೆಗೆ ಬಲಗಡೆಗೆ ಬಂದ್ಬಿಡ್ತದೆ ಸರ್. ಬೆನ್ನು ಬರಲ್ಲ, ಪಕ್ಕೆಲೆ ಎಡಗಡೆಗೆ ಬಲಗಡೆಗೆ. ಓಕೆ, ಪಕ್ಕೆಯಲ್ಲೂ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಕಂಡೀಷನ್ನು ಡಿಸ್ಕ್ ಸಮಸ್ಯೆನೇ ಇದೆ. ಸೊ ಐದರ್ ಡಿಸ್ಕ್ ಬಲ್ಜ್ ಆಗಿರುವಂಥ ಸಮಸ್ಯೆನ ನೀವು ಹೇಳ್ತಾ ಇದ್ದೀರಾ. ಚಿಂತೆ ಮಾಡಬೇಡಿ. ಇವಾಗ ಆದಷ್ಟು ಭಾರ ಅಥವಾ ಬಗ್ಗಿ ಕೆಲಸ ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಭಾರ ಹೊರೋದನ್ನು ಸ್ವಲ್ಪ ಕಡಿಮೆ ಮಾಡಿ, ಅಥವಾ ತುಂಬ ಟೂ ವೀಲರಲ್ಲಿ ಏನಾದ್ರು ಓಡಾಡ್ತಾ ಇದ್ದರೆ ಅದನ್ನು ಆದಷ್ಟು ಕಡಿಮೆ ಮಾಡಿ. ಸೊ ಆದಷ್ಟು ಬೇಗ ಇದಕ್ಕೆ ಚಿಕಿತ್ಸೆನ ಮಾಡೋದು ಉತ್ತಮ. ಯಾಕಂದರೆ ನಿಮ್ಮ ಸಮಸ್ಯೆ ಪಕ್ಕೆಗಳಿಗೂ ಹರಡುತ್ತಾ ಇದೆ ಅಂದರೆ ಇದು ಅಂದರೆ ಸಮಸ್ಯೆ ತುಂಬ ದೊಡ್ಡದಾಗ್ತಾ ಇದೆ ಅಂತೇಳಿ ಅರ್ಥ ಇಲ್ಲಿ. ಸೊ ಆದಷ್ಟು ಬೇಗ ಚಿಕಿತ್ಸೆ ಮಾಡ್ಕೊಳೋದು ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಶರಣಪ್ಪ, ಕರೆ ಮಾಡಿದ್ದಕ್ಕಾಗೆ. ಇನ್ನು ಪ್ರಿಕಾಷನ್ಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ ಡಾಕ್ಟರ್, ಮುಂದುವರಿಸಿ. ಎಸ್, ಇವಾಗ ನೀವು ನೀರಿನ ಬಕೆಟು ಅಥವಾ ನೀವು ಸ್ನಾನ ಮಾಡೋ ನೀರು ಬಕೆಟು ಅಥವಾ ಬಟ್ಟೆ ಒಗ್ದಿರೋ ಬಕೆಟನ್ನು ಕ್ಯಾರಿ ಮಾಡಬೇಕಾದ್ರೆ ನೀನು ಬೆಂಡ್ ಮಾಡಿ ಒಂದು ಲಿಫ್ಟ್ ಪೋಸ್ಚರಲ್ಲಿ ನೀವು ಲಿಫ್ಟ್ ಮಾಡಿಕೊಂಡು ಹೋಗಿ. ಸೊ ದಿಸ್ ಇಸ್ ಒನ್ ವೇ. ಇನ್ನೊಂದು ಆದಷ್ಟು ಏನೋ ಲೋ ಬ್ಯಾಕ್ ಸಿಟ್ಟಿಂಗ್ ಅಂದರೆ ಈಜು ಕೂತ್ಕೊಳ್ಳೋದನ್ನು ಅವಾಯ್ಡ್ ಮಾಡಿ. ಸಿಟ್ ಅಪ್ರೈಟ್. ಎಷ್ಟೋ ಸತಿ ಮಕ್ಕಳಲ್ಲಿ ನಾವು ಇದನ್ನು ಅಡ್ವೈಸ್ ಮಾಡ್ತಾ ಬರ್ತೀವಿ. ಸಿಟ್ಟಿಂಗ್ ಪೋಸ್ಚರ್ ಇಸ್ ಅ ಬಿಗ್ಗೆಸ್ಟ್ ಪ್ರಾಬ್ಲಮ್. ರೈಟ್ ಪೋಸ್ಚರ್, ಬಗ್ಗಿ ಓದುವಂಥದ್ದು, ಅಥವಾ ಎಲ್ಲೋ ಒಂದು ಬೆಡ್ ಮೇಲೆ ಕೂತ್ಕೊಂಡು ಓದ್ತಾರೆ, ಅಥವಾ ನೆಲದಲ್ಲಿ ಕೂತ್ಕೊಂಡು ನೆಲಕ್ಕೆ ಮಲಗದಂಗೆ ಬೆನ್ನನ್ನು ಹಚ್ಕೊಂಡು ಓದ್ತಾರೆ. ದಿಸ್ ಆರ್ ಆಲ್ ರಾಂಗ್ ಪೋಸ್ಚರನ್ನು ಸರಿಯಾಗಿ ಮೇಂಟೈನ್ ಮಾಡಿ. ಸೆಕೆಂಡ್ ಥಿಂಗ್ ಹೇಳಿದ್ರೆ ಫುಟ್, ನಿಮ್ಮ ಕಾಲುಗಳನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಅದಕ್ಕೆ ಹಾಕೋ ಪಾದರಕ್ಷೆ ಅಂತ ನೀವೇನು ಹೇಳ್ತೀರಾ ಅದರಲ್ಲೂ ಫ್ಯಾನ್ಸಿ ವಿಧದನ್ನು ಹಾಕ್ಕೊಂಡು ಸಮಸ್ಯೆಗೆ ಬರಬೇಡಿ. ಹೀಲ್ಸ್ ಹಾಕಿ, ಫ್ಲ್ಯಾಟ್ ಹಾಕಿ ಆಲ್ಟರ್ನೇಟ್ ಮಾಡ್ತಾಯಿರಿ. ಅಥ್ಲೆಟಿಕ್ ಆಗಿ ಸ್ವಲ್ಪ ಬಗ್ಗಿ ಎದ್ದು ಕೆಲಸಗಳನ್ನು ಮಾಡಿ. ಬಟ್ ಸ್ಟ್ರೈನಸ್ ಆಗಿ ಒಂದೇ ಪ್ರಕಾರದಲ್ಲಿ ನಿಂತು ಸ್ಟ್ರೈನನ್ನು ಮಾಡ್ಕೊಳ್ಬೇಡಿ. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ನೀವು ಆಲ್ಟರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ನಿಮ್ಮ ವೆಯ್ಟನ್ನು ಮೇಂಟೈನ್ ಮಾಡಿ. ತುಂಬ ಜಾಸ್ತಿ ಇದ್ದವರು ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ಗಳನ್ನ ಮಾಡ್ಕೊಳ್ಳಿ. ಇನ್ನು ಡಾಕ್ಟರ್, ನಿಮ್ಮ ಹೋಮಿಯೋ ಕೇರಲ್ಲಿ ಈ ಬೆನ್ನು ಹುರಿ ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ? ಸೊ ಇವಾಗ ನಮ್ಮಲ್ಲಿ ಬರುವಂಥ ಪೇಷಂಟ್ಗಳಲ್ಲಿ ಹೇಗಿರುತ್ತೆ ಅಂದರೆ ಎಲ್ಲ ಚಿಕಿತ್ಸೆಗಳನ್ನು ಮುಗಿಸ್ಕೊಂಡು ಬರ್ತಾರೆ, ಅಥವಾ ಸರ್ಜರಿ ಕೂಡ ಮಾಡಿಕೊಂಡು ಬರ್ತಾರೆ. ಸೊ ಅಷ್ಟು ಮಟ್ಟಿಗೆ ಕಂಡೀಷನ್ಸ್ನ ತೊಗೊಂಡು ಬರ್ತಾರೆ ಇಲ್ಲಿ. ಸೊ ಬಂದಾಗ ಅವರ ಸಿಂಪ್ಟಮ್ಗಳನ್ನು ನಾವು ಗ್ಯಾದರ್ ಮಾಡ್ತೀವಿ. ಅದಾದ ನಂತರ ಅವರೇನಾದರೂ ಬೇರೆ ಏನಾದರೂ ಮೆಡಿಕೇಷನ್ಸ್ಗಳಲ್ಲಿದ್ದಾರಾ,
ಡಯಾಬಿಟೀಸಲ್ಲಿದ್ದಾರಾ ಅಥವಾ ಥೈರಾಯ್ಡಲ್ಲಿದ್ದಾರಾ ಅಥವಾ ಕಿಡ್ನಿ ಸಮಸ್ಯೆಯಲ್ಲಿ ಏನಾದರೂ ಇದ್ದಾರೆ. ಎಷ್ಟೋ ಸತಿ ಏನಾದಂದರೆ ಬೆನ್ನು ನೋವಿಗೆ ಔಷಧಿ ತೊಗೊಂಡು ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ, ಅಂಥ ಪೇಷಂಟ್ನ ನಮ್ಮಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ ಆವಾಗ ನಮ್ಮಲ್ಲಿ ಕೊಡುವಂಥ ಮೆಡಿಸಿನ್ಗಳಲ್ಲಿ ಎಲ್ಲೂ ಕಾಂಟ್ರಾ ಇಂಡಿಕೇಷನ್ಸ್ ಇರೋದಿಲ್ಲ, ಆ ಒಂದು ಸೇಫ್ಟಿಗೋಸ್ಕರ ಟ್ರಾನ್ಸ್ಫರ್ ಆಗುತ್ತೆ ಕೇಸ್ಗಳು. ಸೊ ಆ ಥರದನ್ನು ನಾವು ತಿಳ್ಕೊಳ್ತೀವಿ. ಅದಾದ ನಂತರ ತಂದೆ ತಾಯಿಯ ಬಗ್ಗೆ ತಿಳ್ಕೊಳ್ತೀವಿ, ಯಾಕಂದರೆ ಅವರಲ್ಲಿದೆ ಸಮಸ್ಯೆ, ನಿಮ್ಮಲ್ಲಿ ಬರ್ಬೋದು, ಯಾವ ಲೆವೆಲಲ್ಲಿ ಅವ್ರು ಸಫರ್ ಆಗ್ತಾ ಇದ್ದಾರೆ, ನಿಮ್ಮಲ್ಲಿ ಎಲ್ಲರಿಗೂ ಇದು ಹೋಗ್ಬೋದು ಅನ್ನೋದನ್ನು ತಿಳ್ಕೊಳ್ತೀವಿ. ಸೊ ಇಟ್ ಶೋಸ್ ಅ ಕ್ಲಿಯರ್ ಜೆನೆಟಿಕಲ್ ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಆಗುತ್ತೆ. ನಿಮ್ಮ ದಿನಚರಿ ತೊಗೊಳ್ತೀವಿ, ಬೆಳಗ್ಗೆ ಎದ್ದಾಗಿಂದ ರಾತ್ರಿವರೆಗೂ ನೀವು ಏನೇನು ಮಾಡ್ತೀರಾ, ನಿಮ್ಮ ಚಟುವಟಿಕೆಗಳೇನಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಲೈಫ್ ಸ್ಟೈಲನ್ನು ಅರ್ಥ ಮಾಡ್ಕೊಳ್ತೀವಿ. ಸೊ ಅರ್ಥ ಮಾಡ್ಕೊಂಡಾಗ ಅಲ್ಲಿ ಬೇಕಾಗಿರುವಂಥ ಕರೆಕ್ಷನ್ಗಳನ್ನು ಅಡ್ವೈಸ್ ಮಾಡ್ತೀವಿ. ಊಟ ತಿಂಡಿ ಬಗ್ಗೆ ತಿಳ್ಕೊಳ್ತೀವಿ. ಸೊ ನಿಮ್ಮ ಡಯಟ್ರಿ ಪ್ಯಾಟರ್ನ್ಸನ್ನು ಅರ್ಥ ಮಾಡ್ಕೊಳ್ತೀವಿ. ಅಲ್ಲೇನಾದ್ರು ನೆಸೆಸಿಟೀಸ್ ಇದ್ದಾಗ ನಾವಲ್ಲಿ ನಿಮಗೆ ನೆಸೆಸಿಟಿ ಅಡ್ವೈಸನ್ನು ಕೊಡ್ತೀವಿ. ಹೆಣ್ಣು ಮಕ್ಕಳಲ್ಲಿ ಅವರ ಋತುಚಕ್ರದ ಡೀಟೇಲ್ಸನ್ನು ಕೇಳ್ತೀವಿ, ಯಾಕಂದರೆ ಹಾರ್ಮೋನಲ್ ವೇರಿಯೇಷನ್ಗಳಿಂದನೂ ಸೊಂಟ ನೋವು ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಎಷ್ಟೋ ಸತಿ ಅವರ ಮೆನ್ಸ್ಟ್ರುಯೇಷನ್ ಸ್ಟಾರ್ಟ್ ಆದಾಗ ಬೆನ್ನು ನೋವು ಅಂತೇಳಿ ತುಂಬ ಸಫರ್ ಆಗ್ತಾರೆ. ಇದು ಯಾಕಾಗುತ್ತೆ, ಡ್ಯೂ ಟು ಕ್ರ್ಯಾಂಪ್ಸಿಂದ ಆಗ್ತಾ ಇದೆಯಾ, ಫೈಬ್ರಾಯ್ಡ್ ಇಶ್ಯೂಗಳಿಂದ ಆಗ್ತಾ ಇದೆಯಾ ಅಂತ ಇದನ್ನು ರೂಲ್ ಔಟ್ ಮಾಡ್ಕೊಳ್ತೀವಿ. ಉದ್ದ ಅಗಲಗಳನ್ನೆಲ್ಲ ಲೆಕ್ಕಾಚಾರ ಹಾಕಿ ಅವ್ರಿಗೊಂದು ಮೆಡಿಕೇಷನ್ನ ಪ್ಲ್ಯಾನ್ಡ್ ವೈಸ್, ಅದು ಪ್ರೋಸೆಸ್ಡ್ ವೈಸ್ ಅವರೊಂದು ಟ್ರೀಟ್ಮೆಂಟ್ ಪ್ಲ್ಯಾನನ್ನು ನಾವು ಮಾಡಿ ಕೊಡ್ತೀವಿ. ಕರೆಕ್ಟಾಗಿ ಅವರ ಒಂದು ಡ್ಯೂರೇಷನ್ ಪ್ಲ್ಯಾನ್ ಅಂತ ಮಾಡ್ತೀವಿ. ಸಿವಿಯಾರಿಟಿ ಆ್ಯಂಡ್ ಡ್ಯೂರೇಷನ್ ಸಫರಿಂಗ್ ಹೆಂಗಿದೆ ಅದರ ಪ್ರಕಾರವಾಗಿ ಒಂದು ಡ್ಯೂರೇಷನಲ್ ಪ್ಲ್ಯಾನನ್ನು ನಾವು ಅಡ್ವೈಸ್ ಮಾಡ್ತೀವಿ. ಡಾಕ್ಟರ್, ನೀವೇ ಆವಾಗಲೇ ಪ್ರಿಕಾಷನ್ಸ್ ಬಗ್ಗೆ ತಿಳಿಸ್ತಾ ಹೇಳ್ತಾ ಇದ್ರಿ, ದೇಹದ ತೂಕದ ಬಗ್ಗೆ ಗಮನ ಕೊಡಿ ಅಂತ. ದೇಹದ ತೂಕಕ್ಕೂ ಹಾಗೂ ಬೆನ್ನು ಹುರಿ ಸಮಸ್ಯೆಗೂ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂತ? ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ವೆರಿ ಬ್ಯೂಟಿಫುಲಿ ಪ್ಲೇಸ್ಡ್ ಅಂತ ಹೇಳಿದ್ರೆ, ಇವಾಗ ನಾವು ಕೂತಿದ್ದೀವಿ ಒಂದು ಕುರ್ಚಿ ಮೇಲೆ ಅಥವಾ ಒಂದು ಸ್ಟೂಲಲ್ಲಿ ಕೂತಿದ್ದೀವಿ ಅಂತ ಹೇಳಿದ್ರೆ ನಿಮ್ಮ ಪ್ರಕಾರ ಎಷ್ಟು ಪ್ರೆಷರ್ ತೊಗೊಳ್ತಾ ಇರ್ಬೋದು? ಸೊ ಯು ಕೆನಾಟ್ ಇಮ್ಯಾಜಿನ್, ಬಟ್ 90% ಪ್ರೆಷರು ನಿಮ್ಮ ಬೆನ್ನಿನ ಮೂಳೆಗಳು ತೊಗೊಳ್ತಾ ಇರುತ್ತೆ, ಆ ಡಿಸ್ಕ್ ತೊಗೊಳ್ತಾ ಇರುತ್ತೆ. ಸೊ ಇಮ್ಯಾಜಿನ್ ಮಾಡಿ, ನಿಮ್ಮ ವೆಯ್ಟು ಜಾಸ್ತಿ ಆದಾಗ ಎಷ್ಟು ಪ್ರೆಷರ್ ಅದು ತೊಗೊಳ್ಬೇಕು, ಅಷ್ಟು ಪ್ರೆಷರ್ ತೊಗೊಂಡಾಗ ಡ್ಯಾಮೇಜ್ ಎಷ್ಟು ಮಟ್ಟಿಗೆ ಆಗುತ್ತೆ ಅನ್ನೋದನ್ನು, ಸೊ ಅಷ್ಟನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಎಸ್ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬೆನ್ನು ಹುರಿ ಸಮಸ್ಯೆ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು, ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಬೆನ್ನು ಹುರಿ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.